ಸ್ಟೇಟ್ಮೆಂಟ್ಸ್ ಹೇಳ್ಕೊಂತಾವ. ಇದು ನೋಡಿದ್ರೆ ಹೇಳ್ಬೋದು ಎಲ್ಲಿಂದ ಬಂದಿದ್ಯಾ ನೀನು, ಯಾರ ಅಪ್ಪನ ಆಸ್ತಿನೂ ಅಲ್ಲ. ನಿನ್ನೆಯ ಕಿಚ್ಚನ ಪಂಚಾಯತಿ ನೋಡಿದಾಗ ಒಂದು ವಿಷಯ ಅರ್ಥ ಆಯ್ತು. ತಪ್ಪು ಮಾಡಿದ್ರು ಅದು ತಪ್ಪು ಅಂತ ಅವರಿಗೆ ಅರ್ಥ ಆಗಿಲ್ಲ ಅಂದ್ರೆ ಯಾರು ಎಷ್ಟೇ ಹೇಳಿದ್ರು ಅವರಿಗೆ ಪ್ರಾಶ್ಚಿತ ಆಗಲ್ಲ ಅಂತ. ನಾನಿಲ್ಲಿ ಮಾತಾಡ್ತಿರೋದು ಬೇರೆ ಯಾರ ಬಗ್ಗೆನೂ ಅಲ್ಲ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಕಂಟೆಸ್ಟೆಂಟ್ ಗಳಾಗಿರುವಂತಹ ಅಶ್ವಿನಿ ಗೌಡ ಮತ್ತು ಸೋ ಕಾಲ್ಡ್ ಆಂಕರ್ ಜಾನ್ವಿ ಬಗ್ಗೆ ಒಂದು ವಾರದಿಂದ ಬಿಗ್ ಬಾಸ್ ಮನೆಯಲ್ಲಿರುವ ಸದಸ್ಯರಲ್ಲೇ ಕಿರಿಯವಳಾಗಿರುವಂತಹ ರಕ್ಷಿತಾ ಶೆಟ್ಟಿಗೆ ಇವರಿಬ್ರು ನೀಡಿದ ಮಾನಸಿಕ ಹಿಂಸೆ ಒಂದೆರಡಲ್ಲ. ರಕ್ಷಿತಾ ನಾಗವಲ್ಲಿ, ರಕ್ಷಿತಾ ರಾತ್ರಿ ಬಾತ್ರೂಮ್ ಅಲ್ಲಿ ಹಾಡ್ ಹಾಡ್ತಾ ಡ್ಯಾನ್ಸ್ ಮಾಡ್ತಾಳೆ ಅಂತೆಲ್ಲ ಹಬ್ಬಿಸಿರೋದು ಒಂದು ಕಡೆ ಆದ್ರೆ, ನೀನು ಎಲ್ಲಿಂದ ಬಂದಿದ್ಯಾ ಅಂತ ನಿನ್ನನ್ನ ನೋಡಿದ್ರೇನೆ ಗೊತ್ತಾಗುತ್ತೆ, ನಿನ್ನ ಸ್ಟ್ಯಾಂಡರ್ಡ್ ಏನು ಅಂತ ಗೊತ್ತು ಅಂತ ವೈಯಕ್ತಿಕವಾಗಿ ನಿಂದನೆ ಮಾಡ್ತಾ ಆ ಹುಡುಗಿಯನ್ನ ಕೂಗಿಸಿದ್ದು ಸ್ವಲ್ಪ ಅಲ್ಲ. ಇನ್ನು ಇದೇ ಮನೆಯಲ್ಲಿ ಎಷ್ಟು ನಾಲಾಯಕ್ ಜನ ಇದ್ದಾರೆ ಅಂದ್ರೆ, ಒಂದು ಸಣ್ಣ ಹುಡುಗಿಯ ಮೇಲೆ ಇಷ್ಟೊಂದು ತೇಜೋವಧೆ ಆಗ್ತಾ ಇದ್ರೂನು ಗಿಲ್ಲಿಯನ್ನ ಹೊರತುಪಡಿಸಿ ಒಬ್ಬನೇ ಒಬ್ಬ ಕಂಟೆಸ್ಟೆಂಟ್ ಸಹ ರಕ್ಷಿತಾ ಪರವಾಗಿ ಬೇಕಾದ ಸಂದರ್ಭದಲ್ಲಿ ನಿಲ್ಲಿಲ್ಲ. ಇದ್ರಲ್ಲೇ ತಿಳಿಯುತ್ತೆ ಬಿಡಿ ಈ ಬಾರಿಯ ಕಂಟೆಸ್ಟೆಂಟ್ ಗಳ ಕ್ವಾಲಿಟಿ ಏನು ಅಂತ. ಅಸಲಿ ಮ್ಯಾಟರ್ ಏನಂದ್ರೆ, ಮಧ್ಯರಾತ್ರಿಯಲ್ಲಿ ಗೆಜ್ಜೆ ಸದ್ದು ಮಾಡಿ ಮನೆ ಮಂದಿಯನ್ನೆಲ್ಲ ಬೆದರಿಸಿದ್ರು. ಇದು ರಕ್ಷಿತಾ ಶೆಟ್ಟಿಯದ್ದೇ ಕೆಲಸ ಅಂತ ಅಶ್ವಿನಿ ಗೌಡ ಹಾಗೂ ಜಾನ್ವಿ ಆಕೆಯ ವಿರುದ್ಧ ತಿರುಗಿ ಬಿದ್ದಿದ್ರು. ರಕ್ಷಿತಾ ಶೆಟ್ಟಿಯ ಪರವಾಗಿ ಮನೆಯ ಕೆಲವು ಮಂದಿ ಬಂದರೂ ಕೂಡ ಅವರನ್ನ ಅಶ್ವಿನಿ ಗೌಡ ವಾಪಸ್ ಕಳಿಸಿದ್ರು. ಗೆಜ್ಜೆಯ ಸದ್ದುರುವಾರಿಗಳು ಸ್ವತಃ ಅಶ್ವಿನಿ ಗೌಡ ಹಾಗೂ ಜಾಹ್ನವಿ ಅನ್ನೋದು ಮನೆ ಮಂದಿಗೆಲ್ಲ ಈಗ ಗೊತ್ತಾಗಿದೆ. ರಕ್ಷಿತಾ ಮೇಲೆ ಆಗ್ತಿದ್ದಂತಹ ಅನ್ಯಾಯಕ್ಕೆ ನ್ಯಾಯ ಸಿಗ್ಬೇಕಂತ ಶನಿವಾರದ ಕಿಚ್ಚನ ಪಂಚಾಯತಿಗೆ ಬಹುಶಃ ಇಡೀ ಕರ್ನಾಟಕವೇ ಕಾಯ್ತಾ ಇತ್ತು ಅಂತ ಅನ್ಸುತ್ತೆ. ಶನಿವಾರ ರಾತ್ರಿ 8 ಗಂಟೆ ಆಗ್ತಿದ್ದಂತೆ ವೀಕ್ಷಕರು ಜಿಯೋ ಹಾಟ್ಸ್ಟಾರ್ ಮತ್ತು ಕಲರ್ಸ್ ಕನ್ನಡದ ಮುಂದೆ ಕೂತಿದ್ರು. ಕಿಚ್ಚ ಬಂದು ಎಲ್ಲವನ್ನೂ ಮುಗಿಸಿದ ಬಳಿಕ ಕೊನೆಗೆ ರಕ್ಷಿತಾ ವಿಷಯವನ್ನ ತಗೊಳ್ತಾರೆ. ಮೊದಲೇ ಈ ಬಗ್ಗೆ ಮಾತಾಡಿದ್ರೆ ಮತ್ತೆ ಯಾರು ಸಹ ಆ ಎಪಿಸೋಡ್ ನ ಮುಂದಕ್ಕೆ ನೋಡಲ್ಲ ಅನ್ನುವ ಕಾರಣಕ್ಕೆ ಮತ್ತು ಪ್ರೇಕ್ಷಕರನ್ನ ಕೊನೆಯವರೆಗೆ ಉಳಿಸಿಕೊಳ್ಳೋದಕ್ಕೆ ಇದೊಂದು ಸ್ಟ್ರಾಟಜಿ ಮಾತ್ರ ಆಗಿತ್ತು. ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಕಿಚ್ಚ ಸುದೀಪ್ ಮಾತನಾಡಿದ ರೀತಿ ಇಡೀ ಕರ್ನಾಟಕವೇ ಮೆಚ್ಚಿದೆ. ಅಶ್ವಿನಿ ಗೌಡ ಆಡಿದ ಮಾತುಗಳನ್ನು ಅಥವಾ ಸ್ಟೇಟ್ಮೆಂಟ್ ಗಳನ್ನ ನೀಟಾಗಿ ಹೇಳಿ ಅವರು ಮಾಡಿದ ತಪ್ಪಿನ ಅರಿವನ್ನು ತಿಳಿಸುವ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಅಶ್ವಿನಿ ಗೌಡ ಮುಸಿ ಮುಸಿ ನಗ್ತಾ ಇದ್ದಿದ್ದು ಇಡೀ ಸಾಮಾಜಿಕ ಜಾಲತಾಣಗಳಲ್ಲಿ ನೆಟ್ಟಿಗರ ಆಕ್ರೋಶಕ್ಕೆ ಗುರಿಯಾಗಿದೆ. ಇನ್ನು ಸುದೀಪ್ ಹೇಳಿದ ಒಂದೇ ಒಂದು ಕಾರಣಕ್ಕೆ ಮುಂದೆ ಕುಳಿತಿದ್ದ ರಕ್ಷಿತಾ ಬಳಿ ಅಶ್ವಿನಿ ಗೌಡ ಸಾರಿಯನ್ನು ಸಹ ಕೇಳಿದ್ರು. ಆದ್ರೆ ಅವರ ಮುಖದಲ್ಲಿ ಯಾವುದೇ ರೀತಿಯ ಪಶ್ಚಾತ್ತಾಪ ಇರಲಿಲ್ಲ. ನಾನೇನು ತಪ್ಪೇ ಮಾಡಿಲ್ಲ ಅನ್ನುವಂತ ರೀತಿಯಲ್ಲಿ ಅವರು ಮಾತಾಡ್ತಾರೆ. ಅಷ್ಟು ಮಾತ್ರ ಯಾಕೆ, ಜಾನ್ವಿನೂ ಕೂಡ ನಾನು ತಮಾಷೆ ಮಾಡಿದ್ದು ಸೀರಿಯಸ್ ಆಗಿ ಮಾಡ್ಲಿಲ್ಲ ಅಂತ ಹೇಳಿ ವಿಷಯದಿಂದ ಜಾರಿಕೊಳ್ಳುವ ಪ್ರಯತ್ನವನ್ನ ಕೂಡ ಮಾಡ್ತಾರೆ. ಆದ್ರೆ ಕಿಚ್ಚ ಯಾವುದೇ ಕಾರಣಕ್ಕೂ ವಿಷಯವನ್ನ ಸಲೀಸಾಗಿ ತೆಗೆದುಕೊಳ್ಳದೆ ತಮಾಷೆ ಎಷ್ಟಿರಬೇಕು ಅಷ್ಟೇ ಇರಬೇಕು, ಅವರನ್ನ ಮಾನಸಿಕವಾಗಿ ಕುಗ್ಗಿಸುವಂತೆ ಇರಬಾರದು ಅಂತ ತಿಳಿ ಹೇಳ್ತಾರೆ. ಆದ್ರೆ ಜಾನ್ವಿಯ ಮುಖದಲ್ಲೂ ಸಹ ಯಾವುದೇ ರೀತಿಯ ಪಶ್ಚಾತ್ತಾಪದ ಭಾವನೆ ಇರಲಿಲ್ಲ. ವಾರಪೂರ ಅಶ್ವಿನಿ ಗೌಡ ಮತ್ತು ಜಾನ್ವಿ ಇಡೀ ಮನೆ ಮಂದಿಗೆಲ್ಲ ಸುಳ್ಳು ಹೇಳಿ ಮೋಸ ಮಾಡಿ ಸುತ್ತಾಡಿದ್ರು ಎಳ್ಳಷ್ಟು ಸಹ ತಪ್ಪಿನ ಅರಿವಾಗಿಲ್ಲ. ಇನ್ನು ಅಲ್ಲೇ ಕುಳಿತಿದ್ದ ಮಂಜು ಭಾಷಿಣಿ ಸಹ ಈ ಬಗ್ಗೆ ಮಾತಾಡಿದ್ದು, ಆ ಸಣ್ಣ ಹುಡುಗಿ ರಕ್ಷಿತಾಗೆ ಇಷ್ಟೊಂದು ಅನ್ಯಾಯ ಆಗ್ತಾ ಇದ್ರು ನಾವೆಲ್ಲ ನೋಡ್ತಾ ನಿಂತಿದ್ವಿ. ಎಲ್ಲೋ ಒಂದು ಕಡೆ ಸತ್ಯಕ್ಕಾಗಿ ಮಾತಾಡ್ತಿದ್ದಂತಹ ಆ ಹುಡುಗಿಯ ಪರವಾಗಿ ನಾವು ಮಾತನಾಡಬೇಕಿತ್ತು, ಮಾತನಾಡ್ಲಿಲ್ಲ ಅಂತ ಈಗ ನಮಗೆ ಗಿಲ್ಟ್ ಕಾಡ್ತಾ ಇದೆ ಅಂತ ಹೇಳಿದ್ರು. ಇಷ್ಟೆಲ್ಲ ಮಾಡಿದ್ರು ಅಶ್ವಿನಿ ಗೌಡ ಮತ್ತು ಜಾನ್ವಿ ಈ ಇಬ್ಬರ ಮುಖದಲ್ಲಿ ಒಂದೇ ಒಂದು ಇಂಚು ಪಶ್ಚಾತ್ತಾಪ ಸಹ ಕಾಣಿಸಿಲ್ಲ ಅಂತ ಸುದೀಪ್ ಬಳಿ ಮಂಜು ಭಾಷಿಣಿ ತಮ್ಮ ಅನಿಸಿಕೆಯನ್ನ ಹೊರಹಾಕ್ತಾರೆ. ನಿಮ್ಮಿಬ್ಬರಿಗೆ ಇಷ್ಟ ಬಂದಾಗ ರಕ್ಷಿತ ಚಿಕ್ಕವಳು, ಕಷ್ಟ ಆದಾಗ ದೊಡ್ಡವಳು. ನಿಮ್ಮಿಬ್ಬರಿಗೂ ಇದು ಅಧಿಕ ಪ್ರಸಂಗ ಮಾಡ್ತಿದ್ದೇವಾ ಅಂತ ಅನ್ಸಿಲ್ವಾ ಅಂತಾನು ಕೂಡ ಕಿಚ್ಚ ಸುದೀಪ್ ಕೇಳ್ತಾರೆ. ನಿಮ್ಮ ದೃಷ್ಟಿಯಲ್ಲಿ ಜೋಕ್ ಅಂದ್ರೆ ಏನು? ನಾನೇನಾದ್ರೂ ಮಾತಾಡಿದ್ರೆ ಜನ ನಗ್ತಾರಲ್ಲ, ಅದು ಜೋಕ್. ಅತ್ತಾಗ ಅದು ಹೇಗೆ ಜೋಕ್ ಆಗುತ್ತೆ ಅಂತ ಕಿಚ್ಚ ಸುದೀಪ್ ಪ್ರಶ್ನೆಯನ್ನು ಕೂಡ ಮಾಡ್ತಾರೆ. ಆಗ ಮಾಡಿದ ತಪ್ಪಿಗೆ ತೇಪೆ ಹಚ್ಚಲು ಬಂದ ಅಶ್ವಿನಿ ಅವರಿಗೆ ಸುದೀಪ್ ಹೋಗಿದ್ದು ಉಪ್ಪಿನಕಾಯಿ ಹಾಕ್ತಾರೆ. ನೀವು ಇದನ್ನ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡಿಲ್ಲ ಅಂತ ಹೇಳ್ತೀರಾ ಅಲ್ವಾ, ಆದ್ರೆ ಅದು ತುಂಬಾನೇ ಪರ್ಸನಲ್ ಆಗೋಯ್ತು. ಬೇರೆಯವರು ನಿಮ್ಮನ್ನ ಯಮ್ಮ ಅಂತ ಕರೆದ್ರೆ ಅದ್ ನಿಮಗೆ ಕೋಪ ಬರುತ್ತೆ, ಆದ್ರೆ ನೀವು ಮಾತ್ರ ಅವರನ್ನ ಹೇಗೆ ಈಡಿಯೇಟ್ ಅಂತ ಕರೀತೀರಾ ಅಂತ ಕೂಡ ಸುದೀಪ್ ಪ್ರಶ್ನೆ ಮಾಡ್ತಾರೆ. ಸುದೀಪ್ ಅವರ ಈ ಕ್ಲಾಸ್ ನಿಂದ ಕಕ್ಕಾಬಿಕ್ಕಿಯಾದ ಅಶ್ವಿನಿ ಗೌಡ ಕೊನೆಗೆ ಬೇರೆ ದಾರಿ ಇಲ್ಲದೆ ರಕ್ಷಿತಾ ಬಳಿ ಸಾರಿಯನ್ನು ಕೂಡ ಕೇಳ್ತಾರೆ. ಈ ಬಾರಿ ಬಿಗ್ ಬಾಸ್ ಕನ್ನಡದ ಫಾರ್ಮ್ಯಾಟ್ ಕೊಂಚ ಬದಲಾಗಿದೆ. 11 ಸೀಸನ್ ಗಳಲ್ಲಿ ನಡೆದಂತೆ ಈ ಸೀಸನ್ ನಡೀತಾ ಇಲ್ಲ. 12ನೇ ಸೀಸನ್ ವಿಭಿನ್ನವಾಗಿದೆ. ಮೊದಲ ದಿನವೇ ಎಲಿಮಿನೇಷನ್, ಮಿಡ್ ಸೀಸನ್ ಫಿನಾಲೆ, ವೈಲ್ಡ್ ಕಾರ್ಡ್ ಎಂಟ್ರಿ ಸೇರಿದಂತೆ ಬಿಗ್ ಬಾಸ್ ಮನೆಯಲ್ಲಿ ಬದಲಾವಣೆಗಳ ಸುರಿಮಳೆಯೇ ಆಗುತ್ತಿದೆ. ಒಂದು ರೀತಿ ಇದು ಒಳ್ಳೇದೇ ಬಿಡಿ. ಒಂದೇ ರೀತಿಯ ಶೋ ಅನ್ನ ನೋಡಿ ಬೇಜಾರಾಗಿದ್ದ ಜನರಿಗೆ ಸ್ವಲ್ಪ ಫ್ರೆಶ್ನೆಸ್ ಸಿಗ್ತಾ ಇದೆ. ಇದಿಷ್ಟು ಇಂದಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.